ನನ್ ಮಗ ರೆಬೆಲ್ ಸ್ಟಾರ್ ಅಂಬರೀಶ್ ತರ ಮಾತಾಡ್ಬೇಕು. ನನ್ ಸೊಸೆ ಸಂಪತ್ತಿಗೆ ಸವಾಲ್ ಮಂಜುಳ ತರ ಆಕ್ಟ್ ಮಾಡ್ಬೇಕು. ಅದ್ಭುತ. ವೇದಿಕೆಗೆ ತಾವು ಬರ್ಬೇಕು. ಮೇರೆ ಸಪ್ಪನಕ್ಕೆ ರಾಣಿ ಕಬ್ಬು ಆಗಿತ್ತು. ಏನೇ ಬುಲ್ಬುಲ್ ಮಾತಾಡಕ್ತಿಲ್ವಾ? ಅಯ್ಯೋ 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 ಅಯ್ಯೋ, ದರ್ವೇಸಿ, ಹಳೆ ದರ್ವೇಸಿ ಹಿಂಗೂ ಇದೆ ಮೈಗೆ. ಚಳಿಗೆ ಜೂಮ್ ನಮ್ ತಾತ ಹೇಳ್ತಿದ್ದ, ಮಳೆಗಾಲದಲ್ಲಿ ಕೊಡೆ ಜೊತೆಗಿರ್ಬೇಕು, ಚಳಿಗಾಲದಲ್ಲಿ ನಿನ್ನಂತ ಹೆಂಡತಿ ಜೊತೆಗಿರ್ಬೇಕು ಅಂತ. ಬಾ ತಾಳಿ ಕಟ್ತೀನಿ, ಎತ್ತಾಕೊಂಡು ಹೋಯ್ತಾರದೆ. ಏನು ನಿನ್ ಕೈ ಕರಿನಾಗ್ರಾವ್ ಕಡಿಯ, ನಿಂಗ್ ಚಾಪೆ ಸುಕ್ಕೊಂಡ್ ಹೋಗ, ನಿಂಗ್ ಬರ್ಬಾರ್ದ್ ರೋಗ ಬರ. ನನ್ಗೆ ತಾಳಿ ಕಟ್ತೀನಿ ಅಂತೇನೋ ಅಷ್ಟೊಂದ್ ಧೈರ್ಯ ನೀನು? ತಾಳಿ ಕಟ್ಟೋದಕ್ಕೆ ಧೈರ್ಯ ಯಾಕೆ ಬೇಕು ಅಮ್ಮಣ್ಣಿ? ಚೋಟು ದಾರ್ಸ್ನ ದಾರ ಇದ್ರೆ ಸಾಕು. ನಾನ್ ಯಾರ್ ಗೊತ್ತೇನು? ನಮ್ ಅಪ್ಪ ಯಾರ್ ಗೊತ್ತೇನು? ಒಂದೇ ಒಂದ್ ಕೂಗ್ ಹಾಕಿದ್ರೆ ಬಂದ್ ನಿನ್ ಚರ್ಮ ಸುಲ್ದು ಬಿಡ್ತಾರೆ. ದರ್ವೇಸಿ, ಹಳೆ ದರ್ವೇಸಿ. ಚರ್ಮ ಸುಲ್ದು ಬಿಡ್ತಾನೆ. ನಾನಿಲ್ಲಿ ಕಡ್ಲೆ ಪುರಿ ತಿನ್ಕೊಂಡ್ ಕೂತಿರ್ತೀನಿ ಅನ್ಕೊಂಡಿದ್ದೇನೆ. ಬರ್ಲಿ ಅವನಿಗೂ ಸೇರ್ಸಿ ಕಟ್ತೀನಿ ತಾಳಿನ. ಹೋಗೋ ಈ ಅಜಿತನ್ ಬಲೆಗ್ ಬೀಳ್ದೇ ಇರೋ ಹುಡುಗಿನೇ ಇಲ್ಲ. ಅಜಿತ್, ಭೂಮಿ, ಅದ್ಭುತ ಅಭಿನಯ. ಈಗ ನಿಮ್ಮ ಸರದಿ, ತಾವು ತಿರುಗಿ. ಭಾಗ್ಯಮ್ಮ ಆಟದ ಶೀಶೆ ಭಾಗ್ಯಮ್ಮ ಅವ್ರ ಹತ್ರ ತಿರುಗಿದೆ. ಹಾಗಾಗಿ ಇವರಿಗೆ ನಾವು ಪ್ರಶ್ನೆಯನ್ನ ಕೇಳಬೇಕು ಅಥವಾ ಧೈರ್ಯನ ಪ್ರದರ್ಶನ ಮಾಡೋ ಅಂತ ಅನ್ಬೇಕು. ಭಾಗ್ಯಮ್ಮ, ಈಗೆಲ್ಲ ಗೊತ್ತಾಯ್ತಲ್ಲ, ಯಥಾ ಪ್ರಕಾರ ನಿಮ್ಮ ವಿಷಯದಲ್ಲೂ ಹಾಗೆ ಸಾಗುತ್ತೆ. ಈಗ ಹೇಳಿ, ಟ್ರೂತ್ ಆರ್ ಡೇರ್ ಅಂದ್ರೆ ಸತ್ಯನೋ ಧೈರ್ಯ? ಟ್ರೂತ್ ಅಂದ್ರೆ ಸತ್ಯ. ಓಹೋ, ಸರಿ. ಹಾಗಿದ್ರೆ ಎಲ್ರ ಪರವಾಗಿ ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ಬೇಕು. ನಿಮ್ಮ ಮಗಳ ವಿಷಯದಲ್ಲಿ ಮತ್ತು ನಿಮ್ಮ ಸುಂದರ ಅಳಿಯನ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಅವ್ರೇನು ಶಿವ ಪಾರ್ವತಿ ಇದ್ದಾಗಿದ್ದಾರೆ. ಅಂದ್ರೆ ಈಗ ಶಿವ ಇಲ್ದೆ ಶಕ್ತಿ ಇಲ್ಲ, ಶಕ್ತಿ ಇಲ್ದೆ ಶಿವ ಇಲ್ಲ ಅನ್ನೋ ತರ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ತುಂಬಾ ಅನ್ಯೋನ್ಯವಾಗಿದ್ದಾರೆ ಅನ್ಸುತ್ತೆ. ಅದ್ಭುತ ಅದ್ಭುತ ಅದ್ಭುತ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಎಂಥ ಅದ್ಭುತ ವಿಚಾರ. ಈಗ ನೀವು ನಿಮ್ಮ ಅಳಿಯ ಮತ್ತೆ ಮಗಳಿಂದ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ? ನಿರೀಕ್ಷೆ ಅಂದ್ರೆ ಇನ್ನೇನು, ಇಡೀ ಕುಟುಂಬನೇ ನಿರೀಕ್ಷೆ ಮಾಡೋ ಹಾಗೆ ಒಂದ್ ಮುದ್ದಾದ ಮಗು. ಅಲ್ಲ, ಇವರೆಲ್ಲ ಹೇಳ್ಬೋದು ಕೆಲ್ಸ, ಸಂಪಾದನೆ, ಅದು ಇದು ಅಂತೇಳಿ, ಎರಡು ಮುಖ್ಯನೇ. ಆದ್ರೆ ಅದಕ್ಕಿಂತ ಮುಖ್ಯವಾದದ್ದು ಕುಟುಂಬ ಅಲ್ವಾ? ಈಗಿನ ಕಾಲದ ಹುಡ್ಗಿರ್ನೆಲ್ಲ ಕೇಳಿದ್ರೆ ಮಗು ಅಂತಂದ್ರೆ ಸಾಕು. ಇಲ್ಲ, ನಮ್ಗೆ ಬೇರೆ ಏನೋ ಪ್ಲಾನ್ ಇದೆ, ಟೂರ್ಗ್ ಹೋಗ್ಬೇಕು, ನಾವ್ ಎಂಜಾಯ್ ಮಾಡ್ಬೇಕು, ನಮ್ಗೆ ಅದೇನೋ ಕೆಲ್ಸ, ಇದೇನೋ ಕೆಲ್ಸ ಅಂತಿರ್ತಾರೆ. ಹಾಗಂತ ನಾವು ಮಗು ಮಾಡ್ಕೊಳ್ಳೋದ್ನೇ ಮುಂದೂಡ್ಬಿಟ್ರೆ ಹೇಗೆ? ಹೌದು. ಅಲ್ಲ, ಅವರು ಒಂದ್ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನೋಡಿ, ಇವತ್ತಿಲ್ಲ ಅಂತಂದ್ರೆ ಇನ್ಯಾವತ್ತೂ ಮಗು ಬೇಕು ಅಂತಂದ್ರೆ ವಯಸ್ಸು ಇರಲ್ಲ, ಶಕ್ತಿನೂ ಇರಲ್ಲ. ಒಂದು ಮಗು ಆಗ್ಲಿ, ಕುಟುಂಬ ಮಗು ಜೊತೆ ಆಟ ಆಡ್ಕೊಂಡು ಚೆನ್ನಾಗಿರುತ್ತೆ. ಅದೇ ನನ್ನ ಆಸೆ. ಚೋಲು ಭಾಗ್ಯಮ್ಮ ಅವರು ತೆರೆದ ಮನಸ್ಸಿನಿಂದ ಬಹಳ ಸತ್ಯವಾಗಿ, ಭಾವುಕವಾಗಿ ಹೇಳಿದ್ದಾರೆ. ನಿಜವಾಗ್ಲೂ ಅವರು ಚಪ್ಪಾಳೆ. ಹಾಗಾಗಿ ಇದು ನಿಮ್ಗೆ ಅನ್ವಯಿಸುತ್ತೆ, ನೀವ್ ಇದನ್ನ ಪಾಲಿಸ್ತೀರಿ ಅಂತ ನಂಬಿದೀವಿ. ಅಲ್ಲ, ನಾವೆಲ್ಲ ಖುಷಿಯಾಗಿ ಸಂತೋಷದಿಂದ ಕಾಲ ಕಳೀತಾ ಇದೀವಿ. ನಾವ್ ಯಾರು ಶಾರದಮ್ಮನ್ ಕಡೆ ಗಮನನೇ ಹರಿಸ್ತಾ ಇಲ್ಲ. ಪಾಪ ಅವ್ರಿಗಿಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರ ಪಾಡಿಗೆ ಅವರು ಒಳ್ಳೆ ಮಗುವಿನ ತರ ಕೂತಿದ್ದಾರೆ. ಸತ್ಯಣ್ಣ, ನಂಗೊಂದ್ ಸಹಾಯ ಮಾಡ್ತೀರಾ? ನೋಡಿ, ಶಾರದಮ್ಮಂಗ್ ಅರ್ಥ ಆಗೋ ರೀತಿಯಲ್ಲಿ ಯಾವ್ದಾದ್ರು ಆಟ ಇದ್ರೆ ತಿಳಿಸ್ತೀರಾ? ಆಗ ಅವರು ನಮ್ಮ ಒಟ್ಟಿಗೆ ಸೇರ್ಕೊಂಡು ನಮ್ ತರನೇ ಖುಷಿಯಾಗಿ ಕಾಲ ಕಳಿಬಹುದಲ್ವಾ? ಎಕ್ಸಾಕ್ಟ್ಲಿ ಭೂಮಿ. ಆಕ್ಚುಲಿ ಮಾವ, ಅಮ್ಮ, ಶಾರದತ್ತೆ ಅವ್ರು ಚೆನ್ನಾಗಿದ್ದ ಕಾಲದಲ್ಲಿ ಅವ್ರು ತುಂಬಾ ಇನ್ವಾಲ್ವ್ ಆಗ್ತಾ ಇದ್ದಿದ್ ವಿಚಾರ ಏನು ಅಂತ ನಿಮಗ್ ಗೊತ್ತಾ? ಅದನ್ನೇ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಹಳೆ ನೆನ್ಪುಗಳೆಲ್ಲ ವಾಪಸ್ ಬರ್ಬೋದು ಅನ್ಸುತ್ತೆ. ವಾಟ್ ಯು ಸೇ ನಾಚಿ? ಎಸ್, ಐ ಥಿಂಕ್ ಮೆಮೊರಿ ಕಿಕ್ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರತ್ತೆ ಮಾವ. ಐ ಥಿಂಕ್ ವಿ ಕ್ಯಾನ್ ಟ್ರೈ ದಿಸ್. ಶಾರದನ್ಗೆ ಮೊದ್ಲಿಂದನೂ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ಅಂತ್ಯಾಕ್ಷರಿ ಅಂದ್ರೆ ತುಂಬಾ ಖುಷಿಯಿಂದ ಹಾಡೋಳು. ಬಟ್ ಅದು ಅವ್ಳು ಚೆನ್ನಾಗಿದ್ದಾಗ, ಈಗ ಅದನ್ನ ಟ್ರೈ ಮಾಡ್ಬೋದು. ಅದೇನೋ ಸರಿ ರೀ, ಆದ್ರೆ ಶಾರದಾಗೆ ಆಟನ ಅರ್ಥ ಮಾಡ್ಸೋದ್ ಹೇಗೆ? ಅತ್ತೆ, ನಾವ್ ಅಷ್ಟೊಂದ್ ತಲೆ ಕೆಟ್ಕೊಳ್ಳೋದ್ ಬೇಡ. ಇವಾಗ ಒಂದ್ ಕೆಲ್ಸ ಮಾಡೋಣ, ಎಲ್ರೂ ಆಟ ಶುರು ಮಾಡೋಣ. ಅವರಿಗೆ ಹಳೆದೆಲ್ಲ ನೆನ್ಪಾಗಿ ಅವರು ಹಾಡ್ಬಹುದು. ಏನಂತೀರಾ? ಎಕ್ಸಾಕ್ಟ್. ಅತ್ತೆಗೆ ನೆನ್ಪಿನ ಶಕ್ತಿ ಬಂತು ಅಂತ ಹೇಳಿದ್ರೆ ಕೆಲ್ಸ ಜಾಸ್ತಿ ಇರೋದು ನನಗೆ. ದೇವಿಯಾನಿ ಅಂತ ನೀವೇ ಯಾಕೆ ಹಾಡನ್ನ ಶುರು ಮಾಡಬಾರ್ದು? ದೇವಿಯಾನಿ, ಯಾಕೆ ಯೋಚನೆ ಮಾಡ್ತಿದ್ಯಾ? ಹಾಡು. ಮದ್ವೆ ಆದ ಹೊಸದ್ರಲ್ಲಿ ಯಾವಾಗ್ಲೂ ಒಂದ್ ಹಾಡನ್ನ ಗುನುಗ್ತಿದ್ಯಲ್ಲ, ನಿನ್ ಫೇವ್ರೆಟ್ ಸಾಂಗು, ಅದನ್ನೇ ಹಾಡು. ಹಾಡಿ. ಹಾರುತ್ತ ದೂರ ದೂರ ಮೇಲೇರುವ ಪಾರ ಪಾರ, ನಾವಾಗುವ ಚಂದಿರ ತಾರ, ಕೈಗೂಡಲಿ ಸ್ವೈರ ವಿಹಾರ, ಸುಂದರ ಸ್ವೈರ ವಿಹಾರ. ನೀವೀಗ ರಾಜ, ಮುದ್ದು ರಾಜ, ನೂಕುವಂತ ಕೋಪ ನನ್ನಲ್ಲೇಕೆ, ಮುದ್ದು ರಾಜ. ಜ ಜ ಜ ಜ ಜಾ 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 ಜಾ
ಜ 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 ಜೋ ಜೋ ಲಾ ಲಾಲಿ ಜೋ ಜೋ ಲಾಲಿ ನ ಹ ಹ ನಾ ಆಡುತ್ತ ಚಿನ್ನ ನಿನ್ನ ಮುತ್ತಾಡುವೆ ತುಂಬಾ ಸ್ಟ್ರೆಸ್ ಆಗ್ತಾ ಇದಾರೆ. ಐ ಥಿಂಕ್ ಅತ್ತೆನ ಒಳ್ಳೆ ಹೋಗಿ ಮಲ್ಸೋದ್ ಬೆಟರ್. ಮಂಜು ಒಳ್ಳೆ ಸೂಚನೆ ಅಲ್ಲ ದೇವಮ್ಮ, ದೇವ್ರು ಯಾವ್ದು ಕೆಟ್ಟ ಮೂಡಲ್ಲಿ ನನ್ನ ಕೆತ್ತಿದ ಅನ್ಸುತ್ತೆ. ನೀನೇನಾದ್ರೂ ಗಂಡ್ಸಾಗಿದ್ರೆ ಬೆಂಗಳೂರಷ್ಟೇ ಅಲ್ಲ, ಬಾಂಬೆ ಅಂಡರ್ ವರ್ಲ್ಡ್ ಟೌನ್ ಆಗ್ಬಿಡ್ತಿತ್ತು. ಏ ರಾಜೇಂದ್ರ, ಲಕ್ಷ ಗಟ್ಲೆ ಲಾಯರ್ಗಳಿಗೆ ಸುರಿದು ನಿನಗ್ ಬೇಲ್ ಕೊಡ್ಸಿದ್ದು, ಕಂತ ಗಟ್ಲೆ ಇವಳಿಗೆ ದುಡ್ಡು ಎಣ್ಸಿದ್ದು, ಏನ್ ನಿನ್ ಹೀಗೆ ಕುಡಿತ ಮಜಾ ಮಾಡೋದಕ್ಕ? ಮೇಡಮ್ ಫುಲ್ ಗರಂ ಆಗಿದ್ದಾರೆ ಅನ್ಸುತ್ತೆ. ಮೇಡಮ್ ಮೊದ್ಲು ರಿಲ್ಯಾಕ್ಸ್ ಆಗಿ ಕೂತ್ಕಳೆ. ನಾನಿಲ್ಲಿ ಕೂತ್ಕೊಳ್ಳೋಕ್ ಬಂದಿಲ್ಲ ರಾಜೇಂದ್ರ. ನಿಮ್ಮ ಈ BP ರೈಸ್ ಆಗೋದಕ್ಕೆ ಯಾರು ಉಪ್ಪಿನಕಾಯಿ ತಿನ್ಸಿದ್ರು ಅಂತ ಹೇಳಿ. ಶಾರದನ್ಗೀಗ ಒಂದೊಂದಾಗಿ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇದೆ. ಶಾರದಾ ಅಲ್ಲ ಮೇಡಮ್, ಅದಕ್ಕೆ ನಾವೇನ್ ಮಾಡ್ಬೇಕು? ಧರ್ಮಸ್ಥಳಕ್ಕೆ ಹೋಗಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ಗುಂಡು ಹೊಡಿಸ್ಕೊಂಡ್ ಬರ್ಬೇಕಾ? ಮೇಡಮ್, ನೀವು ನನಗೆ ದೇವಮ್ಮನಿ ವಯಸ್ಸಿರೋ ಡೀಲೇ ಬೇರೆ, ಈಗ ನೀವ್ ಹೇಳ್ತಾ ಇರೋ ವಿಷಯನೇ ಬೇರೆ. ಈ ಶಾರದಾ ಅನ್ನೋ ಹೆಸರು ನಮ್ ಸಿಲೆಬಸ್ ಅಲ್ಲೇ ಇರ್ಲಿವಲ್ಲ ಮೇಡಮ್. ದೇವಮ್ಮ, ನಾನ್ ರಾಜೇಂದ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಚಂದ್ರ, ನಾನ್ ನಿಂಗೆ ಆಲ್ರೆಡಿ ಹೇಳಿದ್ದೇನೆ, ಆ ಭೂಮಿ ಬೇರೆ ಯಾರು ಅಲ್ಲ, ಶ್ರವಣ್ನ ಸ್ವಂತ ಮಗಳು ಮನಸ್ವಿನಿ ಅನ್ನೋದು. ಆ ಅಜಿತ್ ಮತ್ತೆ ಭೂಮಿ ಗಂಡ ಗುಂಡಿ ನಾಟಕಕ್ಕೆ ನಾನ್ ತೆರೆ ಎಳಿತೀನಿ. ಆ ಭೂಮಿನ ಮನೆಯಿಂದ ನಾನ್ ಹೇಗಾದ್ರೂ ಓಡಿಸ್ತೇನೆ. ಆದ್ರೆ ಅಷ್ಟರೊಳಗಡೆ ಆ ಶಾರದನ್ಗೆ ಹಳೆ ನೆನಪೇನಾದ್ರೂ ಬಂದು ಭೂಮಿನೇ ನನ್ನ ನಿಜವಾದ ಮಗಳು ಮನಸ್ವಿನಿ ಅಂತ ಅಜಿತನ್ಗೆ ಹೇಳ್ಬಿಟ್ರೆ ಅಷ್ಟೇ ಆಗೋಯ್ತು ನನ್ ಕತೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ, ಪ್ರತಿಫಲ ಸಿಗಲ್ಲ. ನಾನ್ ಅಂದ್ಕೊಂಡಿದ್ ಯಾವ್ದು ಆಗಲ್ಲ. ಆಮೇಲೆ ಶಾರದಾ ಹೇಳಿದ್ರೆ ಅಜಿತ್ ನಂಬಿಡ್ತಾನೆ, ಪ್ರೂಫ್ ಕೇಳಲ್ವಾ? ಯಾವ ಪ್ರೂಫು ಸಿಗ್ಬಾರ್ದು ಅಂತಾನೆ ಆ ಭೂಮಿಗೆ ಸಂಬಂಧಪಟ್ಟ ಬಾಲ್ಯದ ವಸ್ತುಗಳನ್ನೆಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಆದ್ರೆ ಅಜಿತ್ ಅವನ್ ಬಗ್ಗೆ ನಿನ್ಗೆ ಗೊತ್ತಲ್ಲ. ನಾವು ಕಳಿಸಿದ್ರೆ ಸಾಕು, ಏನ್ ತಿಂದಿದೀವಿ ಅನ್ನೋದನ್ನ ಕಕ್ಬಿಡ್ತಾನೆ. ಅಂಥದ್ರಲ್ಲಿ ಶಾರದಾ ಬಾಯ್ ಬಿಟ್ರೆ ಸುಮ್ನಿರ್ತಾನ? ಹಾಗೋ ಹೀಗೋ ತಡ್ಕಾಡಿ ಭೂಮಿನೇ ಮನಸ್ವಿನಿ ಅನ್ನೋದನ್ನ ಅವನೇ ಪ್ರೂವ್ ಮಾಡ್ಬಿಡ್ತಾನೆ. ಅಲ್ಲಿಗೆ ಮೊದಲನೇ ಡೇಂಜರ್ ಇರೋದು ಶಾರದಾಳಿಂದ. ಹಾಗಾದ್ರೆ ಮುಗಿಸ್ಬಿಡೋಣ ಅವಳನ್ನ. ಮುಗ್ಸೋದ್ ಬೇಡ, ಅವಳು ಕಾಣೆ ಆಗ್ಬೇಕಷ್ಟೆ. ಅವಳು ಜೀವಂತವಾಗಿರೋವರೆಗೂ ಒಂದಲ್ಲ ಒಂದ್ ರೀತಿಲಿ ಯೂಸ್ ಆಗ್ತಾಳೆ ಅಂತ ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇದೆ. ಕಿಡ್ನಾಪ್ ಮಾಡಿಸ್ಬಿಡ ಅವಳ. ಪ್ಲಾನ್ ಏನು ಅನ್ನೋದನ್ನ ನಾನು ಯೋಚನೆ ಮಾಡಿ ಹೇಳ್ತೇನೆ. ಓಕೆ? ಕಾಡಿನ ರಾಣಿ ತುತ್ತೂರು ತುತ್ತೂರು ತುತ್ತೂರು, ನಾನು ಕಾಡಿನ ರಾಣಿ ತುತ್ತೂರು ತುತ್ತೂರು, ನಾನು ಮಂಡ್ಯಗೆ ರಾಣಿ ತುತ್ತೂರು ತುತ್ತೂರು, ನಾಳೆ ದೇಶಕ್ಕೆ ರಾಣಿ ತುತ್ತೂರು ತುತ್ತೂರು ತೂರು. ಅಯ್ಯೋ, ಇದ್ಯಾವ್ದಿದು? ಯಾವ್ದೋ ಅನ್ನೊಂದು ನಂಬರ್ ಅಲ್ಲಿ ಫೋನ್ ಬರ್ತಿದೆ. ಹಲೋ, ಹೌದು ಹೇಳಿ. ಎಸ್ ಸರ್. ಕಮಿಷನರ್ ನಿಮ್ ಜೊತೆ ಮಾತಾಡ್ಬೇಕಂತೆ. ಆಯ್ತು ಸರ್. ಹಲೋ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಭೂಮಿ, ರನ್ನಿಂಗ್ ಸ್ಕೂಲ್ ಅಲ್ಲಿ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿದೆ. ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಸರ್. ಅದಕ್ಕೆ ನಿಮ್ಗೊಂದು ಆಪರ್ಚುನಿಟಿ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಿದ್ದೀನಿ. ಓಕೆ ಸರ್. ನಾನೊಂದು ಸೀಕ್ರೆಟ್ ಆಪರೇಷನ್ ಪ್ಲಾನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಿಮ್ಮನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ರಿಮೆಂಬರ್, ಇದೊಂದು ಅಂಡರ್ ಕವರ್ ಆಪರೇಷನ್. ನೀವು ಇದ್ರದೊಂದು ಪಾರ್ಟ್ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಅದ ನಿಮ್ಮ ಫ್ಯಾಮಿಲಿ ಅದು ಸರಿದೆ. ಓಕೆ ಸರ್. ನೀವು ತಕ್ಷಣ ಬೆಂಗಳೂರಲ್ಲಿ ಅಲ್ಕಳಿಸೋ ಅಡ್ರೆಸ್ಗೆ ಬಂದು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಎಸ್ ಸರ್. ಸತ್ಯ, ಯಾರು ಏನು ಕದ್ದು ಕೇಳಿಸ್ಕೊಳ್ಲಿಲ್ಲ. ಕಮಿಷನರ್ ಸಾಹೇಬ್ರೆ ನನಗ್ ಫೋನ್ ಮಾಡಿ ನನ್ನ ಹೊಗಳ್ತಾ ಇದಾರೆ ಅಂದ್ರೆ, ಭೂಮಿ ಎಲ್ಲೋ ಒಪ್ಪಟೆ ನೀನು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕಮಿಷನರ್ ಸಾಹೇಬ್ರು ಕೊಟ್ಟಿರೋ ಕೆಲ್ಸನ ನಾನ್ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು. ನನ್ನನ್ನ ನಾನ್ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದ್ ದೊಡ್ಡ ಅವಕಾಶ. ಸಾಧಿಸ್ಬೇಕು ಭೂಮಿ, ಸಾಧಿಸ್ಬೇಕು. ಹಿರಿಯ ಅಧಿಕಾರಿಗಳೆಲ್ಲ ನಿನ್ನ ಮೆಚ್ಕೋಬೇಕು, ಆ ರೀತಿ ಸಾಧಿಸ್ಬೇಕು. ನಾನ್ ಮಾಡಿರೋ ಸಾಧನೆ ನೋಡಿ ಜನರೆಲ್ಲರೂ ಭೂಮಿ 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 ಅಂತ ಕಿರ್ಚ್ತಾ ಇರ್ಬೇಕು. ಯಾವ ತರ ಹೆಸರು ಮಾಡ್ಬೇಕು ಅಂದ್ರೆ, ಭೂಮಿ ನೀನು ಮುಂದೆ ಎಲ್ಲರೂ ಸೇರಿ ನನ್ನ ಪ್ರಧಾನ ಮಂತ್ರಿ ಮಾಡ್ಬಿಡ್ಬೇಕು. ಭೂಮಿ, ಏನೋ ಪ್ರಧಾನ ಮಂತ್ರಿ ಅಂತಿದ್ದೆ, ಏನೋ? ಪಲ್ಲವಿ ಅಕ್ಕ, ನೀನ್ ಯಾವಾಗ ಬಂದೆ? ಏನ್ ಕೇಳಿಸ್ಕೊಂಡೆ? ನೀನು ಪ್ರಧಾನ ಮಂತ್ರಿ ಅಂತ ಹೇಳ್ತಿದ್ಯಲ್ಲ, ಅವಾಗ ಬಂದೆ. ಅದಕ್ಕಿಂತ ಮುಂಚೆ ಏನ್ ಕೇಳಿಸ್ಕೊಂಡೆ? ನಾನ್ ಈಗ ತಾನೇ ಬಂದೆ, ಅಷ್ಟೇ ಕೇಳಿಸಿದ್ದು. ಅಷ್ಟೇನಾ? ಯಾಕೆ ಭೂಮಿ ಹಿಂಗಾಡ್ತಾ ಇದ್ಯಾ? ನೋಡು ಪಲ್ಲವಿ ಅಕ್ಕ, ಕೆಲವೊಂದು ದೊಡ್ಡ ದೊಡ್ಡ ವಿಷಯಗಳು ನಡೆಯೋದಕ್ಕಿಂತ ಮುಂಚೆ ಈ ರೀತಿ ಆಗದಲ್ಲ, ಸಹಜ. ಏನ್ ದೊಡ್ಡ ವಿಷಯ ಭೂಮಿ? ಪಲ್ಲವಿ ಅಕ್ಕ, ಇನ್ ಕೆಲವೇ ಗಂಟೆಗಳಲ್ಲಿ ಅಥವಾ ಇನ್ನೊಂದ್ 2 ದಿನಗಳಲ್ಲಿ ಈ ದೇಶಕ್ಕೆ ಗೊತ್ತಾಗುತ್ತೆ ಏನೋ ದೊಡ್ಡ ವಿಷಯ ಅಂತ. ಅಷ್ಟೇ ಅಲ್ಲ, ದೇಶಕ್ಕೆ ಒಳ್ಳೇದಾಗುತ್ತೆ. ಭೂಮಿ, ಯಾಕೆ ಹಿಂಗಾಡ್ತಾ ಇದ್ಯಾ?
ಲಕ್ಷ್ಮಕ್ಕ ಫೋನ್ ಮಾಡಿದ್ರು. ಲಕ್ಷ್ಮಕ್ಕ ನನಗ್ ಫೋನ್ ಮಾಡಿದ್ರು. ಅವ್ರಿಗೆ ಕಜಾಯದ ಆರ್ಡರ್ ಬಂದಿದೆ, 1000 ಕಜಾಯದ ಆರ್ಡರ್. ಅವ್ರೊಬ್ರೆ ಮಾಡಕ್ಕಾಗಲ್ಲಲ್ಲ 1000 ಕಜಾಯ. ಅದಕ್ಕೆ ಅವರು ನನ್ ಸಹಾಯ ಕೇಳಿದ್ರು. ಅದಕ್ಕೆ ನಾನು ಹೋಗಿ ಅವ್ರಿಗೆ ಸಹಾಯ ಮಾಡಿ 1000 ಕಜಾಯ ಮಾಡ್ಕೊಟ್ಟು ಬರ್ತೀನಿ. ನೀವು ಇದನ್ನ ಮನೆಯವ್ರಿಗೆಲ್ಲ ತಿಳಿಸ್ಬಿಡಿ, ಸರಿನಾ? ನಾನೀಗ ಹೋಗ್ತಾ ಇದ್ದೀನಿ. ಭೂಮಿ, ಹೆಂಗೋ ನೀನ್ ಹೊರಗೆ ಹೋಗ್ತಿದ್ಯಲ್ಲ, ಮನೆಯವ್ರಿಗೆಲ್ಲ ಇದನ್ನ ನೀನೇ ಹೇಳ್ಬೋದಲ್ಲ. ಪಲ್ಲವಿ ಅಕ್ಕ, ನಾನೀಗ ಎಷ್ಟು ಕಡಿಮೆ ಮಾತಾಡ್ತೀನೋ ದೇಶಕ್ಕೆ ಅಷ್ಟೇ ಒಳ್ಳೆ. ಅರ್ಥ ಆಯ್ತಾ? ನನ್ಗೇನು ಅರ್ಥ ಆಗ್ತಾ ಇಲ್ಲ ಭೂಮಿ. ನಿನ್ಗೀಗೇನು ಅರ್ಥ ಆಗಲ್ಲ ಪಲ್ಲವಿ ಅಕ್ಕ. ಮುಂದೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಈ ಭೂಮಿ ಏನು ಅಂತ. ಅಲ್ಲಿವರೆಗೂ ನೀನ್ ತಾಳ್ಮೆಯಿಂದ ಇರ್ಬೇಕು. ನನ್ನನ್ನು ತಾಳ್ಮೆಯಿಂದ ಇರೋದಕ್ ಬಿಡ್ಬೇಕು. ಅಯ್ಯೋ ದೇವ್ರೆ, ಮೊದ್ಲು ಆಂಜನೇಯ ದೇವಸ್ಥಾನಕ್ ಹೋಗಿ ತಾಯ್ತ ತಗೊಂಬಂದ್ ಭೂಮಿ ಕಟ್ಟಬೇಕು. ಶ್ಯೂರ್ ಸರ್, ಪ್ಲೇಜರ್ ಇಸ್ ಮೈನ್. ಥ್ಯಾಂಕ್ ಯು ಸೊ ಮಚ್. ಭೂಮಿ, ಅಯ್ಯೋ ಸಾಹೇಬ್ರೆ, ನಂಗೆ ತುಂಬಾ ಕೆಲ್ಸ ಇದೆ. ನೀವ್ ದಯವಿಟ್ಟು ನನ್ನ ಡಿಸ್ಟರ್ಬ್ ಮಾಡ್ಬೇಡಿಯಪ್ಪ. ಏನಂತ ಕೆಲ್ಸ? ಏನಂತ ಕೆಲ್ಸ ಅಂದ್ರೆ, ನನಗ್ ಮಾಡೋದಕ್ಕೊಂದು ಸೀಕ್ರೆಟ್ ಕೆಲ್ಸ ಇದೆ. ಸೀಕ್ರೆಟ್ ಕೆಲ್ಸ? ಏನು ಅಂತ ಹೇಳು. ಸಾಹೇಬ್ರೆ, ಆ ಸೀಕ್ರೆಟ್ ನ ನನಗ್ ನಾನೇ ಹೇಳ್ಕೊಳ್ಳೋ ಆಗಿಲ್ಲ. ಅಂತದ್ರಲ್ಲಿ ನಿಮ್ಗೆ ಹೇಳೋದಕ್ಕಾಗತ್ತಾ? ನೋ, ನಾನು ಹೇಳೋ ಆಗಿಲ್ಲ ಸಾಹೇಬ್ರೆ. ನೋಡು, ಒಂದ್ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ನಿನ್ನ ಹತ್ರ. ಏನ್ ಇಂಪಾರ್ಟೆಂಟ್ ಸಾಹೇಬ್ರೆ? ಬನ್ನಿ, ನೀವಿಲ್ಗೆ ಬನ್ನಿ ಸಾಹೇಬ್ರೆ. ಇಂಪಾರ್ಟೆಂಟ್ ವಿಷಯ ಇರೋದು ನನ್ನ ಹತ್ರ. ಇಡೀ ದೇಶದಲ್ಲೇ ಒಂದೇ ಒಂದ್ ಇಂಪಾರ್ಟೆಂಟ್ ವಿಷಯ ಇದೆ, ಅದು ನನ್ನ ಹತ್ರ. ನಿಮ್ ಹತ್ರ ಏನ್ ಇಂಪಾರ್ಟೆಂಟ್ ವಿಷಯ? ನೋಡಿ, ನನ್ನ ಹತ್ರ ಇರೋ ಇಂಪಾರ್ಟೆಂಟ್ ವಿಷಯ ಆನೆ ತರದ್ದು. ನಿಮ್ ಹತ್ರ ಇರೋ ಇಂಪಾರ್ಟೆಂಟ್ ವಿಷಯ ಇರುವೆ ತರದ್ದು. ಅರ್ಥ ಆಯ್ತಾ? ಹಾಗೆ ಇನ್ನೊಂದ್ ವಿಷಯ, ಯಾವ್ದೇ ಕಾರಣಕ್ಕೂ ನಾನು ಫೋನ್ ಮಾಡಿ ಡಿಸ್ಟರ್ಬ್ ಮಾಡಕ್ ಹೋಗ್ಬಿಟ್ಟು. ನಾನ್ ತುಂಬಾ ಸೀಕ್ರೆಟ್ ಕೆಲಸದಲ್ಲಿ. ಸಾಹೇಬ್ರೆ, ನೀವ್ ಪೊಲೀಸ್ ಆಗಿ ಎಷ್ಟು ವರ್ಷ ಆಯ್ತು? ಇದು 4ನೇ ವರ್ಷ. 4 ವರ್ಷ ಆಯ್ತಾ? ನೀವು ಪೊಲೀಸ್ ಆಗಿ 4 ವರ್ಷ ಆಯ್ತು, ನನಗಿನ್ನೂ ಪೋಸ್ಟಿಂಗ್ ಸಿಕ್ಕಿಲ್ಲ ಅಲ್ವಾ? ನೀವು ಪೊಲೀಸ್ ಆಗಿ 4 ವರ್ಷ ಆಯ್ತು, ನನಗಿನ್ನೂ ಪೋಸ್ಟಿಂಗ್ ಸಿಕ್ಕಿಲ್ಲ. ನೋಡಿ, ಇವತ್ ಸಂಜೆ ಬೇಗ ಸ್ಟೇಷನ್ ಇಂದ ಮನೆಗ್ ಬಂದು ಟಿವಿ ಆನ್ ಮಾಡ್ಕೊಂಡು ಟಿವಿ ಮುಂದೆ ಕುತ್ಕೊಳ್ಳಿ. ಈ ದೇಶಕ್ ಗೊತ್ತಾಗೋ ವಿಷಯ ನಿಮ್ಗೂ ಗೊತ್ತಾಗ. ಅಂದ್ರೆ ಈ ಹುಚ್ಚುಚ್ಚಾಗಿ ರೀಲ್ಸ್ ಎಲ್ಲ ಮಾಡೋದನ್ನ ಈಗ ಟಿವಿಲಿ ಹಾಕ್ತಿದ್ದೀರಾ? ಮೊದ್ಲು ಟಿವಿ ಮುಂದೆ ಬಂದ್ ಕುತ್ಕೊಳ್ಳಿ, ಆಮೇಲೆ ಗೊತ್ತಾಗ. ಹಾಲ್ ಕುಡ್ಕೊಂಡು ಹೋಗು ಮರಿ. ಸಾಹೇಬ್ರು ಯಾಕೆ ನನ್ನ ಫಾಲೋ ಮಾಡ್ತಿದಾರೆ? ಯಾಕೆ ನೀವ್ ನನ್ನ ಫಾಲೋ ಮಾಡಿದ್ರಿ? ಭೂಮಿ, ಆಕ್ಚುಲಿ ಪ್ಲೀಸ್, ಭೂಮಿ ಏನು ಅನ್ನೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ನಿಮ್ಗೆ ಅಸೈನ್ ಮಾಡಿರೋ ಕೇಸ್ ಈಗ ಒಬ್ಬ ಹೈ ಪ್ರೊಫೈಲ್ ಬಿಸ್ನೆಸ್ ಮ್ಯಾನ್ ಮಗುನ ಕಿಡ್ನಾಪ್ ಮಾಡಿರೋ ಕೇಸ್ ಬಗ್ಗೆ. ಆ ಮಗುನ ಸೇಫ್ ಆಗಿ ಅವ್ರ ಪೇರೆಂಟ್ಸ್ ಹತ್ರ ಸೇರ್ಸೋ ಜವಾಬ್ದಾರಿ ನಂದು. ಅದ್ರ ಜವಾಬ್ದಾರಿ ನಿಂದಲ್ಲಮ್ಮ, ಅದು ನಿಮ್ಮ ಟೀಮ್ ಲೀಡರ್.